ಹೋಗ್ತಾ ಇದ್ದೀನಿ. ನೋಡ್ಬೋದು ವೀಕ್ಷಕರೇ, ಇವತ್ತು ಸ್ವಲ್ಪ ಬೆಂಗಳೂರಿಗೆ ಹೊರಟಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಇದೆ. ನಿಮಗೆ ನೆಕ್ಸ್ಟ್ ಬೆಂಗಳೂರಲ್ಲಿ ಸಿಗ್ತೀನಿ ವೀಕ್ಷಕರೇ. ನೋಡ್ಬೋದು ವೀಕ್ಷಕರೇ, ನಾನೀಗ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನಿಗೆ ಬಂದಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದೇ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ನು ಎಂಟ್ರಿ. ವೀಕ್ಷಕರೇ ನೋಡ್ಬೋದು, ಇದೇ ಎಂಟ್ರೆನ್ಸು. ನೋಡಿ ಇಲ್ಲಿ ಟಿಕೆಟ್ ಪ್ರೈಸಲ್ಲಿ ಹಾಕಿದ್ದಾರೆ. 14ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಜನವರಿ 26ನೇ ತಾರೀಕು ತನಕ ಇರುತ್ತೆ. ಆಸಕ್ತಿ ಇರೋರು ಬಂದು ನೋಡ್ಬೋದು ಫ್ಲವರ್ ಶೋನ. ನಾನು ತುಂಬ ಕುತೂಹಲದಿಂದ ಇದ್ದೀನಿ. ಒಳಗಡೆ ಯಾವ ಥರ ಇದೆ ಅಂತ ನಾನು ನೋಡಿಲ್ಲ. ಇವಾಗ ನೋಡಬೇಕು ಅಂತ ತುಂಬ ಕುತೂಹಲ ಹಾಗೂ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ನೋಡಿ, ಇದು ಟಿಕೆಟ್ ಕೌಂಟರು. ಕ್ಯಾಶ್, UPI, QR ಟಿಕೆಟ್ ಎಲ್ಲ ಇದೆ. ಆನ್ಲೈನ್ ಟಿಕೆಟು ನೋಡ್ಬೋದು ವೀಕ್ಷಕರೇ. ಇಲ್ಲಿಂದ ರೋಡ್ ಮ್ಯಾಪು, QR ಕೋಡು ಇದೆ, ಸ್ಕ್ಯಾನ್ ಮಾಡ್ಬೋದು. ಇದು ಲಾಲ್ಬಾಗ್ ಲೇಕ್ ಅಂತ ನೋಡ್ಕೊಬೋದು. ಜೇನುಳು ಸೂರ್ಯಕಾಂತಿ ಹೂವಿನಲ್ಲಿ ಜೇನಿನ ರಸನ ಸಂಗ್ರಹಿಸುತ್ತಿದೆ. ಮಂತ್ರ ಮಾಂಗಲ್ಯ ಮೀನಿಂಗ್ಫುಲ್ ಮ್ಯಾರೇಜ್ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ಬಂದು ತಿಳ್ಕೊಬೋದು. ನೋಡ್ಬೋದು ಜನರೇ, ಸುದರ್ಶನ್ ಸಿಲ್ಕ್ ಅವರು ಗೇಮ್ನ ಆರ್ಗನೈಸ್ ಮಾಡಿದ್ದಾರೆ. ಅಲ್ಲಿ ಗೇಮಲ್ಲಿ ಬಂದು ನಾವು ಪಾರ್ಟಿಸಿಪೇಟ್ ಮಾಡಿ 1000 ರೂಪೀಸ್ ವೋಚರ್ನ ಗೆದ್ದಿದ್ದೀವಿ. ಆನ್ಸರ್ ಮಾಡಿಲ್ಲ, ಆದರೆ ಆನ್ಸರ್ ಎಲ್ಲ ಮೇಡಮ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ದಾರೆ. ನಾನು ನನ್ನ ಫ್ರೆಂಡು ಪಾರ್ಟಿಸಿಪೇಟ್ ಮಾಡಿ ಸೋತಿದ್ದೀವಿ. ಗಿಫ್ಟ್ ಕೂಪನ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. 3 ಕೊಟ್ಟಿದ್ದಾರೆ. ಅದೃಷ್ಟ ಮಾಡಿದ್ದೀನಿ. 3 ಕೊಟ್ಟಿದ್ದಾರೆ. ಎಲ್ಲರಿಗೂ 2 ಕೊಟ್ಟಿದ್ದಾರೆ. ಆನ್ಸರ್ ಕಮ್ಮಿ ಮಾಡಿರೋದಕ್ಕೆ 3 ಕೊಟ್ಟಿದ್ದಾರೆ. ಆಗ್ಬೋದು ವೀಕ್ಷಕರೇ, ಯಾವಾಗಲೇ ತೋರಿಸ್ದಂಗೆ ನಾನು ಆಡಿ ಗೆದ್ದು 3 ಕೂಪನ್ನ ಗೆದ್ದಿದ್ದೀನಿ. ಬಟ್ ಗೆದ್ದಿಲ್ಲ, ಅವರೇ ಕೊಟ್ಟಿದ್ದಾರೆ ಫ್ರೀಯಾಗೆ. ಪಾರ್ಟಿಸಿಪೇಷನ್ಗೆಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮ ಯತೀಶ್ ಅವರು ನಿಮ್ಗೆ ಗಿವ್ ಅವೇ ಕೊಡ್ತಾವ್ರೆ. ಈ ಕೂಪನ್ಸ್ನ ನಾನು ಗಿವ್ ಅವೇ ಕೊಡ್ತೀನಿ. ಯಾರು ಕಮೆಂಟ್ಸಿಗೆ ಜಾಸ್ತಿ ಲೈಕ್ಸ್ ಬರುತ್ತೋ ಅವರಿಗೆ ಈ ಕೂಪನ್ನು 3 ಕೂಪನ್ ಇದೆ. ಟಾಪ್ 3ನ ಸೆಲೆಕ್ಟ್ ಮಾಡಿ ಕೊಡ್ತೀನಿ. 1500 ರೂಪಾಯಿ. 5,000 ರೂಪಾಯಿ ಪರ್ಚೇಸ್ ಮಾಡಬೇಕು. 500 ರೂಪಾಯಿ ಆಫ್ ಇರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ಪಾರ್ಟಿಸಿಪೇಷನ್ ಮಾಡಿ ಗೆಲ್ಲಿ ಕೊಡ್ತೀವಿ. ನೋಡ್ಬೋದು ವೀಕ್ಷಕರೇ, ಇವಾಗ ನಾವು ಗ್ಲಾಸ್ ಹೌಸ್ ಹತ್ರ ಬರ್ತಾ ಇದ್ದೀವಿ. ಎಂಟ್ರಿ ಯಾವ ಥರ ಇದೆ ಅಂತ ನೋಡ್ಬೋದು. ಜನ ಕಮ್ಮಿ ಇದ್ದಾರೆ, ಟೆನ್ಷನ್ ಏನಿಲ್ಲ, ಆರಾಮಾಗೆ ನೋಡ್ಕೊಂಡು ಹೋಗ್ಬೋದು. ಬಟ್ ವೀಕೆಂಡ್ಸಾಗಿ ಬಂದರೆ ಜನ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಇರ್ತಾರೆ ವೀಕ್ ಡೇಸಲ್ಲೇ ಇರ್ತಾರೆ. ವೀಕ್ಷಕರೇ, ಇಲ್ಲ ಯಾವ ಥರ ಮಾಡಿದ್ದಾರೆ, ಇನ್ನೂ ತುಂಬ ಡಿಸೈನ್ಸ್ ರೆಡಿ ಮಾಡ್ತಿದ್ದಾರೆ. ನೋಡ್ಬೋದು. ಟಿಕೆಟ್ ಎಸ್ಬಿಟ್ಟಿರಾ, ಇನ್ನೊಂದು ಮಡಿಕೊಂಡಿರಿ. ಯಾಕೆಂದರೆ ಇನ್ನೊಂದ್ಸಲಿ ಎಂಟ್ರಿಯಲ್ಲಿ ಕೊಡಬೇಕಾಗುತ್ತೆ. ಫಸ್ಟ್ ಎಂಟ್ರಿಯಲ್ಲಿ ಒಂದ್ಸಲಿ ವೆರಿಫಿಕೇಷನ್ ಮಾಡ್ತಾರೆ. 2ನೇ ಸಲ ಇನ್ನೊಂದ್ಸಲಿ ವೆರಿಫಿಕೇಷನ್ ಮಾಡ್ತಾರೆ. ನೋಡ್ಬೋದು, ಎಂಟ್ರಿ ಅಂತ ಇದೆ. QT ಪೂರ್ಣಚಂದ್ರ ತೇಜಸ್ವಿ ಅವರದು. ಪೂರ್ಣ ತೇಜಸ್ವಿ ಲೈಫ್ ಆ್ಯಂಡ್ ವರ್ಕ್ ಕಾನ್ಸೆಪ್ಟ್ ಬೇಸ್ಡ್. ನೋಡ್ಬೋದು, ಎಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ತುಂಬ ಜನ ಇಷ್ಟಪಟ್ಟು ನೋಡೋಕೆ ಬಂದು ನೋಡ್ಬೋದು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೋಡಿ, ಬಂದು ವೀಕ್ಷಿಸ್ಬೋದು. ಇನ್ನು 26ನೇ ತಾರೀಕು ತನಕ ಇರುತ್ತೆ. ವೀಕ್ಷಕರು ಆಸಕ್ತಿ ಇರೋರು ಬರ್ಬೋದು. ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ನೋಡ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ತುಂಬ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಇದೆ. ನೋಡ್ಬೋದು ಬಂದು. ನೋಡ್ಬೋದು ವೀಕ್ಷಕರು, ನಾನು ಎಲ್ಲ ಫ್ಲವರ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವೇ ಬಂದು ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಮಾಡಿ. ಶ್ರೀಮತಿ ಹೇಮಾವತಿ ಶ್ರೀ ಕುವೆಂಪು, ಇದು ಪೂರ್ಣ ತೇಜಸ್ವಿಯವರ ತಾಯಿ ಮತ್ತು ತಂದೆ. ಮದರ್ ಆ್ಯಂಡ್ ಫಾದರ್ ಆಫ್ ಚಂದ್ರ ತೇಜಸ್ವಿ. ಸಾರಿ ಗಾಯ್ಸ್, ಯಾರಾದರೂ ಏನಾದರೂ ಈ ತಪ್ಪಾಗಿದ್ದರೆ ಹೊಟ್ಟೆ ಹಾಕ್ಕೊಳ್ಳಿ. ನೋಡಿ, ಲೈಫಲ್ಲಿ ಈ ಥರನೇ ಪೇರ್ ಇರಬೇಕು, ಈ ಥರ ಜೀವನ ಮಾಡಬೇಕು ಅಂತ ಎಷ್ಟೋ ಜನ ಇಷ್ಟಪಡ್ತಾರೆ.
ಎಲ್ಲರ ಕೈಲೂ ಆಗಲ್ಲ. ನೋಡ್ಬೋದು ಯಾವ ಥರ ಇದೆ ಅಂತ. ಹಣ್ಣುಗಳೆಲ್ಲ ಬಾಡೋಗಿದೆ, ಹೂಗಳೆಲ್ಲ ಸ್ವಲ್ಪ ಬಾಡೋಗಿದೆ. ನೋಡಿ ಇದೆಲ್ಲ ಬೂಸ್ಟ್ ಹಾಕ್ಬಿಟ್ಟಿದೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ಒಳ್ಳೊಳ್ಳೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ಜನವರಿ 14 ಸ್ಟಾರ್ಟ್ ಆಗಿರೋದು, 26ನೇ ತಾರೀಕುವರೆಗೂ ಇರುತ್ತೆ. ಇನ್ನೂ ಟೈಮ್ ಇದೆ, ಬಂದು ನೋಡ್ಬೋದು. ಮುಂದೆ ಈ ಥರದ್ದೆಲ್ಲ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ನಿಮಗೆ. ಕಮಲದ ಕಣ್ಣೋಳೆ ಕಮಲದ ಮನದೋಳೆ. ನೋಡಿ ಸ್ನೇಹಿತರೆ, ಈಗ ಒಂದು ಡೈಲಾಗ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗ್ಬೋದು. ಬೆಂಗಳೂರು ಅಂದರೆ ಫೈರ್ ಅಂದ್ಕೊಂಡಾರ, ಫೈರ್ ನೈ ಫ್ಲವರು. ಚಂದ್ರ ತೇಜಸ್ವಿ ಅವರು ಬರೆದಿರುವ ಬುಕ್ಗಳು ನೋಡ್ಬೋದು. ಅವರ ಹೆಸರುಗಳಿದೆ. ಆಸಕ್ತಿ ಉಳ್ಳವರು ಓದ್ಬೋದು ತಗೊಂಡು ಅಂಗಡಿಯಲ್ಲಿ. ತುಂಬ ಇದೆ ಇಲ್ಲಿ ತೋರಿಸೋ ಅಂಥದ್ದು. ಬಟ್ ನನ್ನ ವಿಡಿಯೋ ಇಲ್ಲಿ ಎಲ್ಲ ತೋರ್ಸೋಕ್ಕೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ನೋಡ್ಬೋದು ಎಲ್ಲ ಬುಕ್ಗಳ ಹೆಸರುಗಳನ್ನು. ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ತರಕಾರಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ತರಕಾರಿ, ವೆಜಿಟೇಬಲ್ಸ್ ಅಂದರೆ ಒಂದೇ ತರಕಾರಿ, ಹಣ್ಣುಗಳು ಎಲ್ಲ ಇಟ್ಟಿದ್ದಾರೆ. ನಿಮ್ಗೆ ಇಷ್ಟ ಆದ ಯಾವ್ದು ಹಣ್ಣು ಅಂತ ಕಮೆಂಟ್ ಮಾಡಿ. ಫ್ರೀ ಮರ, ಹೂಗಳೆಲ್ಲ ಬಾಡಬಾರ್ದು ಅಂತ ವಾಟರ್ ಸ್ಪ್ರೇ ಮಾಡ್ತಾರೆ. ಒಳ್ಳೊಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ, ಇದು ನೋಡ್ಬೋದು. ನೀವೆಲ್ಲ ಯಾರು ಅಂತ ನೋಡಿದೆ ಕಮೆಂಟ್ ಮಾಡಿ ಗೊತ್ತಾದರೆ. ಅವರು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು. ಅಪರೂಪದ ತಂದೆ ಮಗ ಕುವೆಂಪು ಹಾಗೂ ತೇಜಸ್ವಿ ಅವರ ಒಂದು ಆ್ಯನಿಮಿ ಮಾಡಿದ್ದಾರೆ. ತುಂಬ ಚೆನ್ನಾಗೆಲ್ಲ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲ ಕಮೆಂಟ್ ಮಾಡಿ, ಹೋಗಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ. ನೋಡ್ಬೋದು ವೀಕ್ಷಕರೇ, ಕನ್ನಡ ಕೊಬ್ಬನೆ ತೇಜಸ್ವಿ ಅಂತ ಒಳ್ಳೆ ಫೋಟೋ ಮಾಡಿದ್ದಾರೆ. ಇದು ನನಗೆ ತುಂಬ ಇಷ್ಟ ಆಯಿತು ಈ ಥೀಮು. ನೋಡ್ಬೋದು ವೀಕ್ಷಕರೇ, ಫ್ಲವರ್ ಶೋ ಇದ್ದೀನಿ. ಎಲ್ಲ ಯಾವ ಥರ ಇದೆ ಅಂತ ನೀವು ತುಂಬ ಇಷ್ಟಪಟ್ಟರೆ ಹೇಳಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫ್ಲವರ್ ಶೋ ತೇಜಸ್ವಿ ಸೂರ್ಯ ಅವರ ಕಾನ್ಸೆಪ್ಟಲ್ಲಿ, ಥೀಮಲ್ಲಿ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಸಿರಿಧಾನ್ಯದ ಸಿರಿ ಪೂರ್ಣಚಂದ್ರ ತೇಜಸ್ವಿ ಅವರು. ಮಂತ್ರ ಮಂಗಲ್ಯ ಅನ್ನುವ ಥೀಮಿನಲ್ಲಿ ಮಾಡಿದ್ದಾರೆ. ಇದುವೇ ನಿಜವಾದ ಪ್ರೀತಿ ಪಾಠ ಹಾಗೂ ಪ್ರೇಮ ಪಾಠ. ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮೂಡಿ ಬಂದಿದೆ. ಯಾವ ಥರ ಇದೆ ಇದೆಲ್ಲ ಅಂತ. ಇದೇನಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಬಹುದು ಸ್ನೇಹಿತರೆ, ನವ ಕರ್ನಾಟಕ ಬುಕ್ ಎಕ್ಸಿಬಿಷನ್ ಕಡೆಯಿಂದ ಬುಕ್ ಸ್ಟಾಲ್ ಇಟ್ಟಿದ್ದಾರೆ. 10% ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ, ತಗೊಂಬೋದು. ನೋಡ್ಬೋದು ವೀಕ್ಷಕರೇ, ಮೋಹಿತ್ ಅವರು 2 ಬುಕ್ ತಗೊಂಡಿದ್ದಾರೆ. ಹೇಳಿ ಹೋಗೋ ಕಾರಣ ಈ ಇತ್ತೀಚೆಗೆ ಫೇಮಸ್ ಆಗಿರೋದು ಇದು. ಮೀನ್ಸ್ ಅದೇ ಫೇಮಸ್ಸೇ, ಬಟ್ ಇವಾಗ ಜನ ಹೆಚ್ಚೆತ್ತ ಹೋಗ್ತಾರದು ಇದು. ಎಷ್ಟು 2
ಇಲ್ಲಿ ಬುಕ್ ತಗೊಂಡಿದ್ದಾರೆ ನೋಡ್ಬೋದು ಯಾವ ಥರ ಸ್ಟಾಲ್ಗಳು ಹಾಕಿದ್ದಾರೆ. ಫಂಕ್ಷನ್ ತಗೊಂಡಿದ್ದೀವಿ 20 ರೂಪಾಯಿಗೆ 3 ಕೊಟ್ಟರು ಈ ಥರದ್ದು. ನೋಯ್ತಾರೋ ಬಾಳ್ ಮಾಡ್ತಾರೆ. ಮಿಸ್ಟರ್ ಎಕ್ಸ್ಪ್ಲೋರರ್ ಅಂತ ಇದ್ದಾರೆ, ಅವ್ರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಡಿಸ್ಕೌಂಟಲ್ಲಿದೆ, ರಿಯಾಯಿತಿ 10%. ಡಿಸ್ಕೌಂಟ್ ಆಯಿತು 10%. ಲಾಲ್ಬಾಗಿಗೆ ಬಂದು ಚುರುಮುರಿ ತೊಗೊಂಡಿದ್ದೀನಿ. ಮೋಹಿತವ್ರು ಒಳ್ಳೆ ಐಡಿಯಾ ಉಪಯೋಗಿಸಿದ್ರು. 50 ರೂಪಾಯಿ ಒಂದು ಪ್ಲೇಟ್ ಹೇಳಿದ್ರು, 2 ಹಾಕೊಂಡು ಕೊಡಿ ಅಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ. ನೋಡಿ 50 ರೂಪಾಯಿಗೆ ಇಷ್ಟೇ ಕೊಡೋದವರು, 2 ಹಾಕೊಂಡು ಕೊಡಿ ಅಂದರೆ ಇಷ್ಟೇ ಕೊಟ್ಟಿದ್ದಾರೆ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ಒಳ್ಳೊಳ್ಳೆ ಐಡಿಯಾಗಳು ಉಪಯೋಗಿಸಿ, ನಿಮ್ಗೆ ಉಳಿತಾಯ ಆಗುತ್ತೆ. ಮತ್ತು ಲಾಲ್ಬಾಗ್ನ ನೋಡ್ಕೊಂಡು ಇವಾಗ ಎಲ್ಲ ಹೊರಟಿದ್ದೀವಿ ವಾಪಸ್ಸು. ಥ್ಯಾಂಕ್ ಯು, ನಮಸ್ಕಾರ ಹೇಳು. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.